ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. 2026ರಲ್ಲಿ ನಡೆಯುವ ಯೂನಿಟ್ ಟೆಸ್ಟ್ 2 ಅರ್ಥಶಾಸ್ತ್ರ. ಈ ಕ್ವಶನ್ಗಳನ್ನು ನೋಡಿಕೊಳ್ಳಿ. ಈ ಕ್ವಶನ್ ಪೇಪರಲ್ಲಿರುವ 5% ಆ್ಯನ್ಯುವಲ್ ಎಕ್ಸಾಮ್ಗೆ ಸಹ ಬರುವ ಸಾಧ್ಯತೆ ಇದೆ, ಪ್ರಿಪ್ರೇಟರಿ ಆನ್ಗೆ ಬರುವ ಸಾಧ್ಯತೆ ಇದೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿ ನೋಡಿದರೆ ಏನೂ ಅರ್ಥ ಆಗುವುದಿಲ್ಲ ಎಂದು ಹೇಳುತ್ತಾ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ ಎಂದು ಹೇಳುತ್ತಾ ವಿಡಿಯೋ ಪ್ರಾರಂಭ ಮಾಡೋಣ. ದ್ವಿತೀಯ ಕಿರು ಪರೀಕ್ಷೆ 2025-26 ವಿಷಯ ಅರ್ಥಶಾಸ್ತ್ರ, ವರ್ಗ PUC ದ್ವಿತೀಯ ವರ್ಷ, ಭಾಗ ಎ, ರೋಮನ್ ಅಂಕಿ I. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. ಆರ್ಥಿಕ ನಿರ್ಣಯವನ್ನು ತೆಗೆದುಕೊಳ್ಳುವ ಅಥವಾ ಸಂಸ್ಥೆಗಳೆಂದರೆ? 1ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆರ್ಥಿಕ ಏಜೆಂಟರು. 2ನೇ ಕ್ವಶನ್. ಪುಸ್ತಕ ಚಾಲ್ತಿ ಬೆಲೆಗಳಲ್ಲಿನ GDP ಮೌಲ್ಯವು? ಕರೆಕ್ಟ್ ಆನ್ಸರ್ ಸಿ, ನಾಮಮಾತ್ರ GDP ಆಗಿದೆ. 3ನೇ ಕ್ವಶನ್. ಭಾರತದ ಹಣಕಾಸು ಪ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕು? RBI. ರೋಮನ್ ಅಂಕಿ 2, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. 4ನೇ ಕ್ವಶನ್. ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಗೇಣಿಯಾಗಿರುತ್ತದೆ. ಬರೆದಿದೆ ನೋಡಿ. ಹಾಗೆ ಡ್ಯಾಶ್ ಸರಕುಗಳ ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಕರೆಕ್ಟ್ ಆನ್ಸರ್ ಸರಕುಗಳ ಅಂತಿಮ ಸರಕುಗಳು. ಹಾಗೆ 6ನೇ ಕ್ವಶನ್. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ಅನ್ನು ನಿಭಾಯಿಸುವುದು. ವ್ಯವಹಾರಗಳನ್ನು? ರೋಮನ್ ಅಂಕಿ 3, ಹೊಂದಿಸಿ ಬರೆಯಿರಿ. 1ನೇ ಕ್ವಶನ್ GDP, 2ನೇ ಕ್ವಶನ್ ಶ್ರಮ, 3ನೇ ಕ್ವಶನ್ ಹಣ. 1ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ GDP, ಒಟ್ಟು ದೇಶೀಯ ಉತ್ಪನ್ನ. ಹಾಗೆ 2ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಶ್ರಮ, ಕೂಲಿ, ಹಣ, ವಿನಿಮಯ ಮಾಧ್ಯಮ. ಹಾಗೆ ರೋಮನ್ ಅಂಕಿ 4. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. 8ನೇ ಕ್ವಶನ್. ಆಮದುಗಳ ಅರ್ಥ ನೀಡಿ. 9ನೇ ಕ್ವಶನ್. ವಸ್ತು ವಿನಿಮಯ ಪದ್ಧತಿ ಎಂದರೇನು? 8, 9ಗೆ ಆನ್ಸರ್ ನೋಡೋಣ. 8ನೇ ಕ್ವಶನ್ಗೆ ಆನ್ಸರ್ ವಿದೇಶಗಳಿಂದ ಸರಕು ಮತ್ತು ಸೇವೆಗಳನ್ನು ಖರೀದಿಸುವುದು. ಆಮದುಗಳು ಎಂದರೆ ಒಂದು ದೇಶವು ಇತರ ದೇಶಗಳಿಂದ ಸರಕುಗಳು ಮತ್ತು ಸೇವೆಗಳು ತರಿಸಿಕೊಳ್ಳುವುದು. ಹಾಗೆ 9ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಸರಕುಗಳ ಬದಲಿಗೆ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವ ಪದ್ಧತಿ. ವಸ್ತು ವಿನಿಮಯ ಪದ್ಧತಿಯಲ್ಲಿನ ಹಣದ ಬಳಕೆಯಿಲ್ಲದೆ ನೇರವಾಗಿ ಸರಕು ಅಥವಾ ಸೇವೆಗಳನ್ನು ಇನ್ನೊಂದು ಸರಕು ಅಥವಾ ಸೇವೆಗೆ ಬದಲಾಯಿಸಿಕೊಳ್ಳಲಾಗುತ್ತದೆ. ಬಿ ವಿಭಾಗ, ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ವಾಕ್ಯದಲ್ಲಿ ಉತ್ತರಿಸಿ. 10ನೇ ಕ್ವಶನ್. ಸಮಗ್ರ ಆರ್ಥಿಕ ನಿರ್ಣಯವನ್ನು ತೆಗೆದುಕೊಳ್ಳುವವರು ಯಾರು? ಹಾಗೆ 11ನೇ ಕ್ವಶನ್. ಉತ್ಪಾದನಾಂಗಗಳನ್ನು ಹೆಸರಿಸಿ. 12ನೇ ಕ್ವಶನ್. ಅನುಭೋಗಿ ಸರಕುಗಳನ್ನು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು? ಹಾಗೆ 13ನೇ ಕ್ವಶನ್. ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. 14ನೇ ಕ್ವಶನ್. GDP MP ಮತ್ತು GDP FCA ಸಮೀಕರಣಗಳನ್ನು ಬರೆಯಿರಿ. 15ನೇ ಕ್ವಶನ್. CRR ಮತ್ತು SLRಗಳ ಅರ್ಥ ನೀಡಿ. 16ನೇ ಕ್ವಶನ್. ಹಣದ ಬೇಡಿಕೆ 2 ಉದ್ದೇಶಗಳನ್ನು ತಿಳಿಸಿ. 10ರಿಂದ 16 ತನಕ ಆನ್ಸರ್ಗಳನ್ನು ನೋಡೋಣ. 10ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ ಸಮಗ್ರ ಆರ್ಥಿಕತೆಯಲ್ಲಿ ಒಟ್ಟಾರೆ ಆರ್ಥಿಕತೆಯ ಮೇಲೆ ಪರಿಣಾಮ ಬೀಳುವ ಪ್ರಮುಖ ನಿರ್ಧಾರಗಳನ್ನು ಸಾಮಾನ್ಯವಾಗಿ ಸರ್ಕಾರ ಮತ್ತು ದೇಶದ ಕೇಂದ್ರ ಬ್ಯಾಂಕ್, ಉದಾಹರಣೆಗೆ RBI ತೆಗೆದುಕೊಳ್ಳುತ್ತದೆ. ಹಾಗೆ 11ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಉತ್ಪಾದನಾಂಗಗಳು. ಉತ್ಪಾದನೆಯ 4 ಪ್ರಮುಖ ಅಂಶಗಳನ್ನು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಹಾಗೆ ಭೂಮಿಗೆ ಗೇಣಿ ಬರುತ್ತೆ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಲಾಭ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. 12ನೇ ಕ್ವಶನ್. ಅನುಭೋಗಿ ಸರಕುಗಳು ಮತ್ತು 12ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಇಲ್ಲಿದೆ ನೋಡಿ. ಅನುಭೋಗಿ ಸರಕುಗಳು ನೇರ ಬಳಕೆಗಾಗಿ, ಬಂಡವಾಳ ಸರಕುಗಳು ಮತ್ತಷ್ಟು ಉತ್ಪಾದನೆಗೆ. ಅನುಭೋಗಿ ಸರಕುಗಳು ಗ್ರಾಹಕರ ನೇರ ಅಗತ್ಯಗಳನ್ನು ಪೂರೈಸುತ್ತವೆ. ಬಂಡವಾಳ ಸರಕುಗಳು ಇತರ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಬಳಸುವ ಯಂತ್ರೋಪಕರಣಗಳು ಮತ್ತು ಉಪಕರಣಗಳಾಗಿವೆ. ಹಾಗೆ 13ನೇ ಕ್ವಶನ್ಗೆ ಆನ್ಸರ್ ನಾಮಮಾತ್ರ GDP ಪ್ರಸ್ತುತ ಬೆಲೆಗಳಲ್ಲಿನ ನೈಜ GDP ಸ್ಥಿರ ಬೆಲೆಗಳನ್ನು ಅಳೆಯುತ್ತದೆ. ನಾಮಮಾತ್ರ GDP ನೋಮಿನಲ್ GDP ಪ್ರಸ್ತುತ ವರ್ಷದ ಬೆಲೆಗಳನ್ನು ಬಳಸುತ್ತದೆ. ಆದರೆ ನೈಜ GDP ರಿಯಲ್ GDP ಅದರ ವರ್ಷದ ಸ್ಥಿರ ಬೆಲೆಗಳನ್ನು ಬಳಸಿಕೊಂಡು ಹಣದುಬ್ಬರವನ್ನು ಸರಿಹೊಂದಿಸುತ್ತದೆ. 14ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಆನ್ಸರ್ GDP = C + I + G + X -
ಎಂ ಬ್ರ್ಯಾಕೆಟ್ ಕ್ಲೋಸ್ GNP = GDP ಪ್ಲಸ್ NFI. GDP ಸಮೀಕರಣವು ಅನುಭೋಗ C ಹೂಡಿಕೆ I ಸರ್ಕಾರಿ ವೆಚ್ಚ G ಮತ್ತು ನಿವ್ವಳ ರಫ್ತುಗಳ (X - M ಬ್ರ್ಯಾಕೆಟ್ ಕ್ಲೋಸ್ ಮೊತ್ತವಾಗಿದೆ. GNM ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಎಂದರೆ GDP ಜೊತೆಗೆ ವಿದೇಶಗಳಿಂದ ಬರುವ ನಿವ್ವಳ ಅಂಶದ ಆದಾಯ NFI. 15ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್. CRR ನ ನಗದು ಮೀಸಲು ಅನುಪಾತ, SLR ಶಾಸನಬದ್ಧ ದ್ರವ್ಯತೆ ಅನುಪಾತ, CRR ಕ್ಯಾಶ್ ರಿಸರ್ವ್ ರೇಟಿಯೋ ಎಂದರೆ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ಒಂದು ಭಾಗವನ್ನು RBI ಬಳಿ ನಗದು ರೂಪದಲ್ಲಿ ಇಡಬೇಕಾದ ಪ್ರಮಾಣ. SLR ಎಂದರೆ ಬ್ಯಾಂಕುಗಳು ತಮ್ಮ ಠೇವಣಿಗೆ ಒಂದು ಭಾಗವನ್ನು ನಗದು, ಚಿನ್ನ ಅಥವಾ ಇತರ ಭದ್ರತೆಗಳ ರೂಪದಲ್ಲಿ ತಮ್ಮ ಬಳಿಯೇ ನಿರ್ವಹಿಸಬೇಕಾದ ಕಡ್ಡಾಯ ಅನುಪಾತ. 16ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್. ವ್ಯವಹಾರ ಉದ್ದೇಶ ಮತ್ತು ಮುನ್ನೆಚ್ಚರಿಕೆ ಉದ್ದೇಶ. ಜನರು ಹಣವನ್ನು ಬೇಡಿಕೆ ಇಡಲು ಪ್ರಮುಖ ಕಾರಣಗಳು ದೈನಂದಿನ ವ್ಯವಹಾರಗಳನ್ನು ನಡೆಸಲು ಮತ್ತು ಅನಿರೀಕ್ಷಿತ ವೆಚ್ಚಗಳನ್ನು ಅಥವಾ ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸಲು ಆಗಿವೆ. ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 12 ವಾಕ್ಯದಲ್ಲಿ ಉತ್ತರಿಸಿ. 17ನೇ ಕ್ವಶನ್. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ. 19ನೇ ಕ್ವಶನ್. ಬಾಧ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ. 20ನೇ ಕ್ವಶನ್. RBI ನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇವುಗಳಿಗೆ ಆನ್ಸರ್ಗಳನ್ನು ನೋಡೋಣ. 17ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್. ಚಾಲ್ತಿ ಖಾತೆ ಸರಕು ಸೇವೆಗಳ ವಹಿವಾಟು. ಬಂಡವಾಳ ಖಾತೆ ಆಸ್ತಿಯ ಹೊಣೆಗಾರಿಕೆಗಳ ವಹಿವಾಟು. ಪಾವತಿ ಶಿಲ್ಕಿನ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್. ಸರಕು ಮತ್ತು ಸೇವೆಗಳ ರಫ್ತು ಮತ್ತು ಆಮದು ಮತ್ತು ವರ್ಗಾವಣೆಯ ಪಾವತಿಗಳನ್ನು ದಾಖಲಿಸುತ್ತದೆ. ಬಂಡವಾಳ ಖಾತೆ ಕ್ಯಾಪಿಟಲ್ ಅಕೌಂಟ್. ಅಂತಾರಾಷ್ಟ್ರೀಯ ಹೂಡಿಕೆಗಳು, ಸಾಲಗಳು ಮತ್ತು ಆಸ್ತಿಗಳ ಖರೀದಿ ಮಾರಾಟಕ್ಕೆ ಸಂಬಂಧಿಸಿದ ಎಲ್ಲ ವಹಿವಾಟುಗಳನ್ನು ದಾಖಲಿಸುತ್ತದೆ. 19ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಇದಾಗಿದೆ ನೋಡಿ. ಸ್ಕ್ರೀನ್ಶಾಟ್ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರ್ತೀವಿ, ನೋಡ್ಕೊಳ್ಳಿ. RBI ನ ಕಾರ್ಯಗಳು ಸಂಕ್ಷಿಪ್ತ ಬರೆಯಿರಿ. ಇದಕ್ಕೆ ಸಹ ಆನ್ಸರ್ ಇಲ್ಲೇ ಇದೆ ನೋಡಿ. ನೋಟುಗಳ ವಿವರಣೆ. RBI ಹೊರತುಪಡಿಸಿ ಬೇರೆ ಯಾವುದೇ ಸಂಸ್ಥೆ ನೋಟುಗಳನ್ನು ಮುದ್ರಿಸುವಂತಿಲ್ಲ. ಒಂದು ಪಾಯಿಂಟ್ ಆಯಿತು. ಹಾಗೆ ಸರ್ಕಾರದ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ಬ್ಯಾಂಕುಗಳ ಬ್ಯಾಂಕ್ ಎಲ್ಲ ವಾಣಿಜ್ಯ ಬ್ಯಾಂಕುಗಳ ಖಾತೆಗಳಿಗೆ ನಿರ್ವಹಿಸುತ್ತದೆ ಮತ್ತು ಸಾಲ ನೀಡುತ್ತದೆ. ವಿದೇಶಿ ವಿನಿಮಯ ನಿರ್ವಹಣೆ. ವಿದೇಶಿ ವಿನಿಮಯ ದರವನ್ನು ಸ್ಥಿರವಾಗಿ ಮಾಡಲು ಪ್ರಯತ್ನಿಸುತ್ತದೆ. ಸಾಲ ನಿಯಂತ್ರಣ. ಹಣದುಬ್ಬರ ಮತ್ತು ಹಣದ ಕೊರತೆಯನ್ನು ನಿಯಂತ್ರಿಸಲು ಸಾಲ ನೀತಿಯನ್ನು ರೂಪಿಸುತ್ತದೆ. ಡಿ ವಿಭಾಗ. ರೋಮನ್ ಅಂಕಿ 7. ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 21ನೇ ಕ್ವಶನ್. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. 22ನೇ ಕ್ವಶನ್. ಹಣದ ಕಾರ್ಯಗಳನ್ನು ವಿವರಿಸಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸುತ್ತದೆ ತಿಳಿಸಿ. ಆನ್ಸರ್ ನೋಡೋಣ ಇದಕ್ಕೂ ಸಹ. 21ನೇ ಕ್ವಶನ್ಗೆ ಆನ್ಸರ್ ಇಲ್ಲಿದೆ ನೋಡಿ. ಇವೆಲ್ಲವನ್ನು ನೋಡ್ಕೊಳ್ಳಿ. ಹಾಗೆ ನಾವು ಟೆಲಿಗ್ರಾಮ್ ಚಾನಲ್ನಲ್ಲಿ ಸಹ ಬಿಟ್ಟಿರ್ತೇವೆ, ನೋಡಿಕೊಳ್ಳಿ, ಜಾಯಿನ್ ಆಗಿ ಎಂದು ಹೇಳುತ್ತಾ. ಇದು 22ನೇ ಕ್ವಶನ್ಗೆ ಆನ್ಸರ್ ಇಲ್ಲಿದೆ ನೋಡಿ. ಹಣದ ಪ್ರಮುಖ ಕಾರ್ಯಗಳು. ಈಗ ಸಹ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಬಿಟ್ಟಿರ್ತೇವೆ, ಜಾಯಿನ್ ಆಗಿ. ಹಾಗೆ ಹೊಸ ಅಪ್ಡೇಟ್ಗಳನ್ನು ಕೊಟ್ಟಿರ್ತೇವೆ. ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯಿನ್ ಆಗಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಿದ್ದೇವೆ. ರೋಮನ್ ಅಂಕಿ 8. ಈ ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಿ. 23ನೇ ಕ್ವಶನ್. ಅನನ್ಯೀಕರಣ ಅಥವಾ ಹಣದ ಅಮಾನ್ಯೀಕರಣದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. 24ನೇ ಕ್ವಶನ್. GDP ಮಾಪನದ 3 ವಿಧಾನಗಳನ್ನು ತಿಳಿಸಿ. 23, 24ನೇ ಸಹ ಆನ್ಸರ್ ನೋಡೋಣ. 23ನೇ ಕ್ವಶನ್ಗೆ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತದೆ, ನೋಡ್ಕೊಳ್ಳಿ. ಹಾಗೆ ತಪ್ಪಿದ್ದಲ್ಲಿ ಕ್ಷಮಿಸಿ. ಏನಾದರೂ ತಪ್ಪಾದರೂ ಸಹ ಕಮೆಂಟ್ ಮಾಡಿ ಎಂದು ಹೇಳುತ್ತಿದ್ದೇವೆ. ಹಾಗೆ 24ನೇ ಕ್ವಶನ್ಗೆ ಆನ್ಸರ್ ಸಹ ಇಲ್ಲಿದೆ ನೋಡಿ. ಒಟ್ಟು ದೇಶೀಯ ಉತ್ಪನ್ನ ಮಾಪನಕ್ಕೆ 3 ವಿಧಾನಗಳಾಗಿವೆ. ವೆಚ್ಚಗಳ ವಿಧಾನ, ಆದಾಯದ ವಿಧಾನ, ಉತ್ಪಾದನಾ ವಿಧಾನ. ಹಾಗೆ ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ ಎಂದು ಹೇಳುತ್ತಾ ಧನ್ಯವಾದಗಳು. ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ.